ಉಡುಪಿ ಜಿಲ್ಲಾ ಕ್ಯಾಟರಿಂಗ್ ಮಾಲಕರ ಸಂಘದ ಉದ್ಘಾಟನೆಯ ಕಾರ್ಯಕ್ರಮ ಮಂಗಳವಾರದಂದು ಸಂತೆಕಟ್ಟೆ ಲಕ್ಷ್ಮೀನಗರದ ಗ್ರೀನ್ ಏಕರ್ಸ್ನಲ್ಲಿ ನಡೆಯಿತು. ನೂತನ ಸಂಘವನ್ನು ಕೇಮಾರು ಸಾಂದೀಪಿನಿ ಸಾಧನಾಶ್ರಮದ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ, ಉಡುಪಿ ಧರ್ಮ ಪ್ರಾಂತ್ಯದ ವಿಕಾರಿ ಜನರಲ್ ಮುನ್ಸಿಂಜರ್ ಫೆರ್ನಾಂಡಿಸ್ ಗೊನ್ಸಾಲ್ವಿಸ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಕೇಮಾರು ಸ್ವಾಮೀಜಿಯವರು, ಕಾರ್ಯಕ್ರಮಗಳಲ್ಲಿ ಗುಣಮಟ್ಟದ ಆಹಾರ ಒದಗಿಸುವ ಮೂಲಕ ಎಲ್ಲ ಕ್ಯಾಟರಿಂಗ್ ಸಂಸ್ಥೆಗಳು ಉತ್ತಮ ಹೆಸರು ಗಳಿಸಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ತಿಳಿಸಿದರು. ಮುನ್ಸಿಂಜರ್ ಫೆರ್ನಾಂಡಿಸ್ ಗೊನ್ಸಾಲಿಸ್ ಅವರು ಮಾತನಾಡಿ, ಜನರ ಹಸಿವನ್ನು ನೀಗಿಸಿ ಊಟ ಕೊಡುವ ಪುಣ್ಯದ ಕಾರ್ಯವನ್ನು ಕ್ಯಾಟರಿಂಗ್ ಸಂಸ್ಥೆಗಳು ಮಾಡ್ತಾ ಇದೆ. ಉತ್ತಮ ಊಟೋಪಚಾರದ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಎಲ್ಲ ಸಂಸ್ಥೆಗಳು ಜನರ ಪ್ರೀತಿಗೆ ಪಾತ್ರರಾಗಬೇಕಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲಕರ ಸಂಘದ ಅಧ್ಯಕ್ಷ ದೀಪಕ್ ಕೋಟ್ಯನ್ ಶುಭವನ್ನು ಹಾರೈಸಿದರು. ಉಡುಪಿ ಜಿಲ್ಲಾ ಕ್ಯಾಟರಿಂಗ್ ಮಾಲಕರ ಸಂಘದ ಅಧ್ಯಕ್ಷ ನವೀನ್ ಅಮೀನ್ ಶಂಕರ್ಪುರ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಭರತ್ ಶೆಟ್ಟಿ, ಇಗ್ನೇಷಿಯಸ್ ಡಿಸೋಜಾ, ರೊನಾಲ್ಡ್ ರೋಡ್ರಿಗಸ್, ರವೀಂದ್ರ ಶೆಟ್ಟಿ ಶಿರ್ವಾ, ಅನಿಲ್ ಡಿಮೆಲ್ಲೋ, ಅನಿಲ್ ಡೇಸಾ, ದಯಾನಂದ ನಾಯಕ್, ರಮೇಶ್ ಭಾಸ್ಕರ್, ಸುಶಾಂತ್ ಪ್ರಸಾದ್ ಅಂಚನ್ ಉಪಸ್ಥಿತರಿದ್ದರು. ನಿನ್ನಯ ಪ್ರೇಮ ಎನ್ನಯ ಕ್ಷೇಮ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿ. ಆದ್ರೆ ಮೆಡ್ರಾಸ್ ಅಲ್ಲಿ ಇರುವಂತ ಒಬ್ಬ ಸಂತ ಪೂಸಲಾಲ್ ನಾಯನಾರ್ ಅನ್ನುವಂತ ಒಂದು ಸಂತ ಒಂದು ಮಾತನ್ನು ಹೇಳ್ತಾರೆ, ಸಮುದ್ರ ತೀರ ಒಳಗೊಂಡ ಜಿಲ್ಲೆ ಇದು ಒಂದು ನಮ್ಮ ಮತ್ತು ನಿಮ್ಮ ಬುದ್ಧಿವಂತರ ನಾಡು. ತಾವು ಸಂಘಟನೆಯ ಸದಸ್ಯರು ಎಲ್ಲಾ ಧರ್ಮೀಯರೊಡನೆ ಚೆನ್ನಾಗಿ ಬೆರೆತು ಉತ್ತಮವಾಗಿ ಸ್ಪಂದಿಸಿ ಎಲ್ಲರೂ ಆರೋಗ್ಯ ಕಾಪಾಡಲು ನೆರವಾಗಲು ನನ್ನ ಕಳಕಳಿಯ ವಿನಂತಿ. ಈಗ ತಾನೇ ಶ್ರೀಯುತ ಡೆನಿಸ್ರವರು ಹೇಳಿದರು, ಮೊತ್ತಮೊಂದಾಗಿ 5-6 ಮಂದಿ ಸತತ ದುಡಿದು ಮನೆಗಳಿಗೆ ಹೋಗಿ ಎಲ್ಲರಿಗೂ ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ಇವತ್ತು ಪ್ರೀತಿಯಿಂದ ಆ ಊಟವನ್ನು ತಯಾರು ಮಾಡಿದ್ರು. ಅದೇ ರೀತಿಯಲ್ಲಿ ತಾವೆಲ್ಲರ ಜೊತೆಯಾಗಿ ಸೇರುವಾಗ ಅಂತಹ ಪ್ರೀತಿ ಮಮತೆ ಯಾರು ಊಟ ಮಾಡಲಿ ಮಟ್ಟದಲ್ಲಿ ನೀವು ಕೇಟರಿಂಗ್ ಮಾಡಿಕೊಡು ಒಪ್ಪಬೇಡಿ, ಅದು ಸರಿ ಆಗುದಿಲ್ಲ. ಒಳ್ಳೆ ಊಟ ಕೊಡಬೇಕಾದ್ರೆ ಅದಕ್ಕೆ ಯಾರಿಗೆ ಊಟ ಕೊಡ್ತೇವೋ ಮನೆಯಲ್ಲಿ ಇರುವ ಸದಸ್ಯರಿಗೆ ಊಟ ಕೊಟ್ಟಂತೆ ಕೊಡ್ಲಿಕ್ಕೆ ನಾವಾಗ ಅವರ ಕೇಟರಿಂಗ್ ಹೆಸರು ಗೊತ್ತಿರಬಹುದು, ಫ್ರೆಂಡ್ಸ್ ಅಂತ. ಅಂದ್ರೆ ಮಿತ್ರರಾಗಿ ಬೆಳಿಬೇಕು, ಮಿತ್ರರಾಗಿ ಇರಬೇಕು. ಗಣೇಶ್ ನಾಯಕ್ ಅವರು, ಕೆಮ್ಮಣ್ಣು ಚಾನಲ್ ಕೆಮ್ಮಣ್ಣು ಇವರ ಸದಸ್ಯರು, ನಮ್ಮ ಅಸೋಸಿಯೇಟ್ಸ್ ಆಗಿ ರಾಯಲ್ ಇವೆಂಟ್ಸ್ ಮೂಡಬೆಳ್ಳೆ, ಅನಿಲ್ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ ಶಂಕರ್ಪುರ, ಸಚಿನ್ ಫೋಟೋಗ್ರಫಿ ಉಡುಪಿ, ಸಚಿನ್ ಫೋಟೋಗ್ರಫಿ. ಹಾಗೆ ನಮಗೆ ಇಂದು ಆಶೀರ್ವದಿಸಿದ 5 ನಿಮಿಷ ಮೊದಲು ಮುಗಿಸಿದ್ದೇವೆ. ಇಡೀ ಜಗಕ್ಕೆ ಸ್ವಾಗತ. ನಮ್ಮಲ್ಲೂ ಕೂಡ ಇತ್ತು, ನಮ್ದು ಕೂಡ 5 ವರ್ಷ ಆಯ್ತು. ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲಕರ ಸಂಘದ್ದು 5ನೇ ಅಧ್ಯಕ್ಷ ನಾನಾಗಿದ್ದೇನೆ. 5 ವರ್ಷದ ಮೊದಲು ಅಲ್ಲಿ ಕೂಡ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಬ್ಬರನ್ನು ನೋಡಿದ್ರೆ ಒಪ್ಲಿಕ್ಕೆ ಆಗ್ತಿಲ್ಲ, ಇನ್ನೊಂದು ಕ್ಯಾಟರಿಂಗ್ ಓನರ್ ಅಂತ ದೂರದಲ್ಲಿ ನೋಡಿದ ಕೂಡಲೇ ದೂರದಲ್ಲಿ ಆಚೆ ನೋಡುವಂತ ಪರಿಸ್ಥಿತಿ ಇತ್ತು ನಮ್ಮಲ್ಲಿ ಕೂಡ. ಅಂದ್ರೆ ಅಂತ ಒಂದು ಒಬ್ಬರನ್ನು ಇನ್ನೊಬ್ಬರಿಗೆ ಆಗದಂತ ಒಂದು ಪರಿಸ್ಥಿತಿ ನಮ್ಮಲ್ಲಿ ಕೂಡ. ನಮ್ಮ SR ವಿಜಯಣ್ಣ, ಅದೇ ರೀತಿ ಪ್ರಸಾದ್ ಅಂಚನ್ ಇದ್ದಾರೆ, ಇಲ್ಲಿ ಬಂದಿದ್ದಾರೆ. ಅದೇ ರೀತಿ ಯಶವಂತ್ ಐಡಲ್ ಕ್ಯಾಟರಿಂಗ್ ನವರು, ಅನಂತರ ಬಾಲನ್ನ, ಇವರೆಲ್ಲ ಹಿರಿಯರೊಂದು ಕೂಡಿಕೊಂಡು ನಮ್ಮ ಕಾಮತ್ ಕ್ಯಾಟರಿಂಗ್ ಅಂದ್ರೆ ದೊಡ್ಡ ದೊಡ್ಡ ಕ್ಯಾಟರಿಂಗ್ ಅವರ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಉತ್ತಮವಾದ ಒಂದು ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಸ್ವಂತ ಹಣವನ್ನು ಖರ್ಚು ಮಾಡಿ ಸಾಧಾರಣ 100ರಿಂದ 150 ಕ್ಯಾಟರಿಂಗ್ ಮಾಲಕರ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಹಲವಾರು ಫೋನ್ ಕರೆಗಳ ಮುಖಾಂತರ ನಮಗೆಲ್ಲರಿಗೂ ಸಂಘಟಿಸಿದ್ದಾರೆ. ಅದಕ್ಕಾಗಿ ನಮ್ಮ ಕ್ಯಾಟರಿಂಗ್ ಮಾಲಕರು ಹಾಗೂ ಕುಟುಂಬಸ್ಥರು ಒಂದು ಕ್ಷಣ ಎದ್ದು ನಿಂತು ಈ ವ್ಯಕ್ತಿಗಳನ್ನು ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ.
ದಯವಿಟ್ಟು ಎದುರಿನಿಂದ ಒಂದು ಅಭಿನಂದನೆ ಸಲ್ಲಿಸಿ. ದಯವಿಟ್ಟು ಕೂತ್ಕೊಳ್ಳಿ. ಈಗ ಈ ಕ್ಯಾಟರಿಂಗ್ ಸಂಘಟನೆ ಯಾಕೆ ಬೇಕು? ಇದರಿಂದ ನಮಗೆ ಏನು ಲಾಭ? ಈ ಸಂಘಟನೆಯಿಂದ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಬಹುದು. ಮುಖ್ಯವಾಗಿ ಉಡುಪಿಯ ಎಲ್ಲ ಕ್ಯಾಟರರ್ಸ್ ಮಾಲಕರು ಸೇರಿ ಒಂದು ಸಂಘವನ್ನು, ಒಂದು ಯೂನಿಯನ್ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಇದಕ್ಕೆ ದೇವರು ಆಶೀರ್ವಾದ ಮಾಡಲಿ, ಇದನ್ನಷ್ಟು ಎತ್ತರಕ್ಕೆ ಏರಲಿ ಅಂತೇಳಿ ನಾನು ಪ್ರಪ್ರಥಮವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ದೀಪವನ್ನು ಹಚ್ಚಿದೆವು. ದಾರಾ ಬೇಂದ್ರೆ ಒಂದು ಕಡೆಯಲ್ಲಿ ಒಂದು ಮಾತು ಹೇಳ್ತಾರೆ, ಹಚ್ಚುವುದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನಲ್ಲ, ಆರಿಸುವುದಾದರೆ ನೋವನಾರಿಸು, ನಗುವನಲ್ಲ ಅನ್ನುವಂಥ ನೋವನಾರಿಸು, ನಗುವನಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವು ಹಚ್ಚುವುದಾದರೆ ದೀಪವನ್ನು ಹಚ್ಚಬೇಕಂತೆ, ಎಲ್ಲ ಊರೆಲ್ಲ ಒತ್ತಿಸುವ ಬೆಂಕಿಯನ್ನಲ್ಲ. ನಾವು ಏನಾದರೂ ಆರಿಸುವುದಾದರೆ ನೋವನ್ನು ಆರಿಸಬೇಕು, ನಗುವನ್ನಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಇದು ಎತ್ತರಕ್ಕೆ ಬೆಳೆಯಲಿ, ಇದರ ಒಂದು ಸಮಾಜಕ್ಕೆ ಇನ್ನಷ್ಟು ಉಪಯೋಗಿ ಆಗಲಿ. ಈಗಷ್ಟೇ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಎಲ್ಲ ಸರ್ಕಾರದ ಸವಲತ್ತುಗಳು ಇರಬಹುದು. ಅಲ್ಲದೆ ಒಳ್ಳೆಯ ಒಂದು ಮಾತು ಹೇಳಿದರು ಪ್ರಸ್ತಾವನೆಯಲ್ಲಿ, ಸದಸ್ಯರಿಗೆ ಮಾತ್ರ ಅಲ್ಲ, ಕೆಲಸ ಮಾಡುವವರಿಗೂ ಏನು ತೊಂದರೆ ಆಗದ ರೀತಿಯಲ್ಲಿ ಇನ್ಶೂರೆನ್ಸ್ ಅಥವಾ ಅವರ ಆರೋಗ್ಯ ಇತ್ಯಾದಿಯನ್ನೆಲ್ಲ ಒಂದು ಕಾಪಾಡುವಂಥ ದೊಡ್ಡ ಜವಾಬ್ದಾರಿ ಈ ಒಂದು ಯೂನಿಯನ್ನ ಮೇಲೆ ಇದೆ ಅನ್ನಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅದನ್ನು ಸ್ಪಂದಿಸಬೇಕಂತೇಳಿ. ಈಗ ಎಲ್ಲ ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿ ಬರ್ತಾ ಇದೆ. ಈಗ ಎಲ್ಲವೂ ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿ. ನಮ್ಮ ಬಾಲ್ಯದಿಂದಲೇ ನಮಗೆ ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿ ಬರ್ತಿದೆ. ತಂದೆ ತಾಯಿ ಇರ್ಬೋದು ಯೂಸ್ ಆ್ಯಂಡ್ ಥ್ರೋ, ಯಾರ ಫ್ರೆಂಡ್ಸ್ ಇರ್ಬೋದು ಯೂಸ್ ಆ್ಯಂಡ್ ಥ್ರೋ. ಸಾಕಷ್ಟು ಜನರ ಈ ಬಾಯಾರಿಕೆ ಮತ್ತು ಬಳಲಿಕೆ ಅವರನ್ನು ನಿವಾರಿಸಿ ತಮ್ಮ ಜೀವನದಲ್ಲಿ ಉತ್ತಮ ಹೆಸರನ್ನು ಗಳಿಸಿದ ಎಲ್ಲ ಕ್ಯಾಟರಿಂಗ್ ಸದಸ್ಯರೇ ಮತ್ತು ಮಿತ್ರರೇ, ಈಗ ತಾನೇ ನಮ್ಮ ಮತ್ತು ನಿಮ್ಮೆಲ್ಲರ ಹೆಮ್ಮೆಯ ಉಡುಪಿ ಜಿಲ್ಲೆಯಲ್ಲಿ ಉಡುಪಿಯ ಡಿಸ್ಟ್ರಿಕ್ಟ್ ಕೇಟರಿಂಗ್ ಓನರ್ಸ್ ಅಸೋಸಿಯೇಷನ್ ನಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿದೆ. ಈ ಶುಭ ಸಂಭ್ರಮದಲ್ಲಿ ತಮ್ಮೊಂದಿಗೆ ನನಗಿರಲು ನನಗೆ ಅಪಾರ ಸಂತೋಷ ಆಗ್ತದೆ. ಪ್ರಪ್ರಥಮವಾಗಿ ಈ ಸಂಘದ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷ ಶ್ರೀಯುತ ನವೀನ್ ಅಮೀನ್ ಶಂಕರಪುರ, ಕಾರ್ಯದರ್ಶಿ ಗಣೇಶ್ ಸಾಲಿಯಾನ್, ಖಜಾಂಜಿ ದೀಕ್ಷಿತ್ ಶೆಟ್ಟಿ ಮತ್ತು ಸರ್ವ ಸದಸ್ಯರಿಗೆ ಹಾರ್ದಿಕ ಶುಭಾಶಯಗಳನ್ನು ತಮ್ಮ ಮತ್ತು ನನ್ನ ಪರವಾಗಿ ನಾನು ಬೇಡ್ತಾ ಇದ್ದೇನೆ. ಅವರು ಈ ಸಂಘದ ಎಲ್ಲಾ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳು ಯಶಸ್ವಿ ಕಾಣಲಿ ಎಂದು ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ನೀವು ಕ್ಯಾಟರಿಂಗ್ ಸಂಸ್ಥೆಯವರು ವಿಶೇಷವಾಗಿ ಜನರಿಗೆ ಊಟ ತಿಂಡಿ ನೀಡಲು ತುಂಬಾ ಶ್ರಮಿಸ್ತೀರಿ. ನಿಮ್ಮ ರುಚಿಯಾದ ಊಟ ತಿಂಡಿ ಮಾಡಿದವರಿಗೆ ತೃಪ್ತಿ ಆರೋಗ್ಯ ದೊರಕಲಿ ಎಂದು ಆಶಿಸ್ತಿರುವಾಗ ನಿಮಗೆ ಅಗತ್ಯದ ಲಾಭ ಮತ್ತು ನೆಮ್ಮದಿ ತರಲಿ ಎಂದು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸುವ. ಪ್ರಿಯರೇ, ಪ್ರತಿಯೊಂದು ಜೀವಿಗಳಿಗೆ ತನ್ನ ಜೀವ ಬೆಳೆಯಲು ಅಥವಾ ಜೀವ ಕಾಪಾಡಲು ಆಹಾರ ಬೇಕಾಗಿದೆ. ಅದರಂತೆ ಮಾನವನಿಗೂ ತನ್ನ ಜೀವ ಬೆಳೆಯಲು ಅಥವಾ ಕಾಪಾಡಲು ಆಹಾರ ಬೇಕಾಗಿದೆ. ಮಾನವ ತನ್ನ